ಆ ಇಲಾಖೆಯವರ ಹಿಡಿಸೋದು ನಾ ಏನ್ ಮಾಡ್ರಿ ಇರ್ಬೋದು ಇರ್ಬೋದು ಹೇಳ್ಬೋದು ಬೇಕು ಕೂಡ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು ಬೇಕು ಕೂಡ ಅಂತ ಹೇಳ್ತೇವೆ. ಅದಕ್ಕಿಂತ ಹೆಚ್ಚು ನಮಗೆ ಅವ್ರ ಲೆಕ್ಕಾಚಾರ ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ ಏನು ಕೊಡ್ಬೇಕು ಅದು ನಮಗ್ ಗೊತ್ತಿಲ್ಲ ರೀ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಸರ್. ಸಾಕಷ್ಟು ಜನರಿಗೆ ಸ್ಯಾಲರಿ ಆಗ್ತಾ ಇಲ್ಲ, MLA PA ಸ್ಯಾಲರಿ ಆಗ್ತಿಲ್ಲ ಅಂತ ಆರ್ಥಿಕ ಇಲಾಖೆಗೆ ಲೆಟರ್ ಬರೆದಿದ್ದಾರೆ. ಹೊರಗುತ್ತಿಗೆಯವರಿಗಂತೂ 6 ತಿಂಗಳು ಸಂಬಳನೇ ಆಗಿಲ್ಲ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಇದು ಹೊಸದಲ್ಲ, ಈ ತರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರೆ ಅವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟಿದೆ. ಅದು ಸಂಬಳ ಇರ್ಬೋದು, ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು, ಬೇರೆ ಏನಾರು ಇರ್ಬೋದು, ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ. ಆದರೆ ಕೊಡ್ಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ, ಲೇಟ್ ಆದ್ರೂ ಕೂಡ ಕೊಡ್ಲೇಬೇಕು, ಕೊಡ್ತಾರೆ. ಬಂದಿದೆ, ಅದು ನಾಳೆ ಮೀಟಿಂಗ್ ಇದೆ ನ್ಯಾಷನಲ್ ಹೈವೇದವ್ರ ಜೊತೆ. ನಾವು ಜೂನ್ 30 ಏನೋ ಮುಗಿಸ್ತೇವೆ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ. ಈಗ ನಾಳೆ ಇನ್ನೊಂದ್ಸಾರಿ ಕೇಳ್ತೀವಿ, ಅವ್ರು ನಾಳೆ ಮೀಟಿಂಗ್ ಇದೆ. ಇಲ್ಲ, ಎಕ್ಸಿಸ್ಟಿಂಗ್ ರೋಡ್ ಇದ್ ರೋಡನ್ನ ವೈಡ್ನಿಂಗ್ ಮಾಡಿ ಮಾಡೋದು ಅಷ್ಟೇ. ಟನಲ್ ಅದು ಸಪ್ರೇಟ್ ಇಶ್ಯೂ, ಅದು ಬೇರೆ, ಅದು ಇನ್ನೂ ಬಂದೇ ಇಲ್ಲ. ಅದು ಬೇರೆ 3 ಕಿಲೋಮೀಟರ್ ಟನಲ್ ಮಾಡೋ ಈ ಚರ್ಚೆ ಅದು ಸಪ್ರೇಟ್ ಆಗಿದೆ. ಮೊದಲು ನಾವು ಇದ್ದನ್ನ ವೈಡನ್ ಮಾಡಿ ಸೊ ಕನೆಕ್ಟ್ ಮಾಡ್ಲಿಕ್ಕೆ ಅಷ್ಟು ಮಾತ್ರ ಮಾಡ್ತಾ ಇದೀವಿ. ಅಂದ್ರೆ ಪರಿಸರ ಸೂಕ್ಷ್ಮ ವಲಯ ಮತ್ತು ಪರಿಸರವನ್ನು ಕಾಡುವುದೆಲ್ಲ ಇದೆ ಸರ್. ಇಲ್ಲ, ಟನಲ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋಲ್ಲ. ಟನಲ್ಗೆ ಪರಿಸರ ಟ್ರೀ ಕಟಿಂಗ್ ಆಗೋಲ್ಲ. ಸೊ ಅಲ್ಲಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದಿನ್ನೂ ಬಂದೇ ಇಲ್ಲ, ನಮ್ಮಿಂದ ಇನ್ನೂ ಪ್ರೊಸೆಸ್ ಆಗಬೇಕದು. ಈಗ ಇದ್ದದ್ದನ್ನ ವೈಡ್ನಿಂಗ್ ಮಾಡಿ ಸಂಚಾರಕ್ಕೆ ಸುಗಮವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಕೇಂದ್ರ ಸಚಿವರು ರಾಜ್ಯಕ್ಕೆ ಬಂದಾಗ ಸರ್ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಲ್ಲೂ ಕೂಡ ಮತ್ತು ಬೇರೆ ಬೇರೆ ಭಾಗದಲ್ಲೂ ಟನಲ್ ರಸ್ತೆಗಳನ್ನ ಮಾಡೋದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯವನ್ನು ಅದು ಟೆಕ್ನಿಕಲ್ ಟೀಮ್ ಡಿಸೈಡ್ ಮಾಡಬೇಕಲ್ಲ. ಈಗ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತ. ಎಕ್ಸ್ಪರ್ಟ್ಸ್ ಅದನ್ನು ಒಪಿನಿಯನ್ ಕೊಟ್ಟರೆ ಒಳ್ಳೇದು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಎಕ್ಸ್ಪರ್ಟ್ ಹೇಳಬೇಕು ಮಾಡಬೇಕಾ ಬೇಡ ಅಂತ.